ರಾಜಾಜಿನಗರ ಇಎಸ್ಐಸಿ ವೈದ್ಯಕೀಯ ಕಾಲೇಜಿನಲ್ಲಿ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರದ ಜಿಲ್ಲಾ ಮಾನಸಿಕ ಆರೋಗ್ಯ ಕಾರ್ಯಕ್ರಮ ವಿಶ್ವ ಆತ್ಮಹತ್ಯೆ ತಡೆಗಟ್ಟುವಿಕೆ ದಿನವನ್ನು ಆಚರಿಸಲಾಯಿತು. ಇಎಸ್ಐಸಿ ಮೆಡಿಕಲ್ ಕಾಲೇಜಿನ ಡಾಕ್ಟರ್ ಜೆ.ಎಂ. ಜಿತೇಂದ್ರ ಕುಮಾರ್, ಜೆಬಿಎ ಮುಖ್ಯ ಆರೋಗ್ಯಾಧಿಕಾರಿಗಳಾದ ಡಾಕ್ಟರ್ ಸಾಯಿದ್ ಸಿರಾಜುದ್ದೀನ್ ಮದ್ನಿ ಅವರು ಆತ್ಮಹತ್ಯೆ ಕುರಿತು ನೈಜ ಮಾತು, ಸಂವಾದ ಹಾಗೂ ಕಾರ್ಯಕ್ರಮವನ್ನು ಉದ್ಘಾಟಿಸಿದರು. ಆತ್ಮಹತ್ಯೆ ತಡೆಗೆ ವಾಕಥಾನ್, ಈ ಬಗ್ಗೆ ವಿಶೇಷ ಉಪನ್ಯಾಸಗಳು, ಮಾನಸಿಕ ಆರೋಗ್ಯ ಸಹಾಯವಾಣಿ ಕಾರ್ಡ್ಗಳ ವಿತರಣೆ, ಆತ್ಮಹತ್ಯೆ ಜಾಗೃತಿ ನಾಟಕ ಪ್ರದರ್ಶನ, ವಿದ್ಯಾರ್ಥಿಗಳ ಜೀವನ ಪ್ರತಿಜ್ಞೆ ಕಾರ್ಯಕ್ರಮಗಳು ನಡೆದವು. ಮುಖ್ಯ ಅತಿಥಿಗಳಾಗಿ ಮಾನಸಿಕ ಆರೋಗ್ಯ ಉಪನಿರ್ದೇಶಕರು ಡಾಕ್ಟರ್ ರಜನಿ ಪಿ, ಡಾಕ್ಟರ್ ಪ್ರಸಾದ್, ಡಾಕ್ಟರ್ ಮನೋರಂಜನ್ ಹೆಗಡೆ, ಡಾಕ್ಟರ್ ಸಂಘಮಿತ್ರ, ಡಾಕ್ಟರ್ ಕಲಾವತಿ ದೇವಿ ಎಎಲ್, ಡಾಕ್ಟರ್ ಎಚ್ ಚಂದ್ರಶೇಖರ್, ಡಾಕ್ಟರ್ ರಾಮೋಜಿ, ಡಾಕ್ಟರ್ ನವೀನ್, ಡಾಕ್ಟರ್ ವಿಕ್ರಮ್ ಅರುಣಾಚಲಂ, ಡಾಕ್ಟರ್ ಸುಚೀಂದ್ರ, ಡಾಕ್ಟರ್ ವಿಜಯಕುಮಾರಿ ವಿ, ಡಾಕ್ಟರ್ ಶಾಂತಿನಿ, ಡಾಕ್ಟರ್ ಧನಂಜಯ, ಡಾಕ್ಟರ್ ಗಿರೀಶ್ ಎಂಎಸ್ ಭಾಗವಹಿಸಿದ್ದರು. ಕಾರ್ಯಕ್ರಮದಲ್ಲಿ ವೈದ್ಯಕೀಯ ತಜ್ಞರು, ಮಾನಸಿಕ ಆರೋಗ್ಯ ತಜ್ಞರು, ಸಾರ್ವಜನಿಕ ಆರೋಗ್ಯ ಅಧಿಕಾರಿಗಳು ಹಾಗೂ ವಿದ್ಯಾರ್ಥಿಗಳು ಪಾಲ್ಗೊಂಡಿದ್ದರು. ನಮ್ಮ ಇಎಸ್ಐ ಮೆಡಿಕಲ್ ಕಾಲೇಜು ಮತ್ತು ಗ್ರೇಟರ್ ಬೆಂಗಳೂರು ಅಥಾರಿಟಿ ಮತ್ತು ಇತರ NGOಗಳ ಆಶ್ರಯದಿಂದ ನಾವು ವಿಶ್ವ ಆತ್ಮಹತ್ಯೆ ತಡೆಗಟ್ಟುವ ದಿನಾಂಕನ ಆಚರಿಸ್ತಾ ಇದ್ದೇವೆ. ವರ್ಲ್ಡ್ ಸೂಸೈಡ್ ಪ್ರಿವೆನ್ಷನ್ ಡೇ ಅಂತ. ಈ ದಿವಸ ನಾವು ಆತ್ಮಹತ್ಯೆಗೆ ತಡೆಗಟ್ಟುಕೊಳ್ಬೇಕು. ಈಗ ಏನಾಗಿದೆ ಅಂದರೆ ಆತ್ಮಹತ್ಯೆ ಅನ್ನೋದು ದೊಡ್ಡ ಪಿಡುಗಾಗಿದೆ. 22ನೇ NCRB ರಿಪೋರ್ಟ್ ಪ್ರಕಾರ 1,70,000 ಜನ ಆತ್ಮಹತ್ಯೆ ಪ್ರಕರಣ ಆಗಿದೆ. ಅದಲ್ಲದೆ ಸುಮಾರು 40 ಲಕ್ಷ ಜನ ಆತ್ಮಹತ್ಯೆ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಇದರಲ್ಲಿ ಒಂದು ಮುಖ್ಯವಾದ ವಿಷಯ ಏನಂದರೆ, ಪ್ರತಿ ಆತ್ಮಹತ್ಯೆಗಳನ್ನು ನಾವು ಕೆಲವು ವಿಷಯಗಳನ್ನು ಅಳವಡಿಸ್ಕೊಂಡ್ರೆ ತಡೆಗಟ್ಟಬಹುದು. ಆ ನಿಟ್ಟಿನಲ್ಲಿ ನಮ್ಮ BBMP DD ಮೇಡಮ್ ಬಂದಿದ್ದಾರೆ, ನಮ್ಮ ಸಾರ್ ಇದ್ದಾರೆ, ಎಲ್ಲ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ. ಇದ್ರ ಬಗ್ಗೆ ಏನಾದ್ರು ಪ್ರಶ್ನೆಗಳಿದ್ದರೆ ಕೇಳ್ಬೋದು. ಅದ್ರ ಬಗ್ಗೆ ಒಂದು ಸ್ಕಿಟ್ಟು. ಆತ್ಮಹತ್ಯೆ ನಮ್ಮ ನ್ಯಾಷನಲ್ ಕ್ರೈಮ್ ರೆಕಾರ್ಡ್ ಬ್ಯೂರೋ ಅದರ ದಾಖಲಾತಿ ಪ್ರಕಾರ ಈ ಫ್ಯಾಮಿಲಿ ಡಿಸ್ಪ್ಯೂಟ್ಸು, ಮಾನಸಿಕ ಕಾಯಿಲೆಗಳು, ದೈಹಿಕ ಕಾಯಿಲೆಗಳು, ಎಸ್ಪೆಷಲಿ ದೈಹಿಕ ಕಾಯಿಲೆಗಳು ವಿತ್ ನೋವು, ಪೇಯ್ನ್ ಆ್ಯಂಡ್ ಡಿಸೀಸಸ್ಸು, ಆಲ್ಕೋಹಾಲ್ ಮತ್ತು ಇತರ ದುಶ್ಚಟಗಳು, ಈ ಕಾರಣಗಳು. ಇದಲ್ಲದೆ ಬೇಕಾದಷ್ಟು ಅನ್ಎಂಪ್ಲಾಯ್ಮೆಂಟ್ ಇರ್ಬೋದು, ಫೈನಾನ್ಷಿಯಲ್ ಪ್ರಾಬ್ಲಮ್ಗಳಿರ್ಬೋದು, ಫ್ಯಾಮಿಲಿ ಕಾನ್ಫ್ಲಿಕ್ಟು, ಲವ್ ಫೇಲ್ಯೂರು, ಬರಗಾಲ, ಬೇಕಾದಷ್ಟು ಕಾರಣಗಳಿದೆ. ಅದರಲ್ಲಿ ಒಂದು ಮುಖ್ಯವಾದ ವಿಷಯ ಏನಂದರೆ, ಒಂದು ಕಾರಣ ಇಲ್ಲ, ಮಲ್ಟಿಪಲ್ ಕಾರಣಗಳಿಂದ ಅವರು ಆತ್ಮಹತ್ಯೆ ಪ್ರಯತ್ನ ಪಡ್ತಾರೆ. ಆದರೆ 100ಕ್ಕೆ 100ರಷ್ಟು ಜನ ಆತ್ಮಹತ್ಯೆ ಬಗೆಗೆ ಕುರುಹು ನೀಡ್ತಾರೆ. ಆ ಕುರುಹು ನೀಡೋದ್ರ ಬಗ್ಗೆ ನಾವೆಲ್ಲ ಪ್ರಯೋಗ ಇಟ್ಕೊಂಡಿದ್ವಿ. ಆ ಕುರುಹನ್ನ ಫ್ಯಾಮಿಲಿಯವರು ಕಂಡಿಡಿದ್ರೆ ನಾವು ಆತ್ಮಹತ್ಯೆಗಳನ್ನ ನಿಜವಾಗ್ಲೂ ತಡೆಯಬಹುದು. ಅವೇರ್ನೆಸ್ಸು ಈಗ ನಮ್ಮ DD ಮೇಡಮ್ ಹೇಳ್ತಾರೆ. ನಮ್ಮ ರಾಜ್ಯದಾದ್ಯಂತ ಮಾನಸಿಕ ಆರೋಗ್ಯ ಕಾರ್ಯಕ್ರಮಗಳಿಗೆ ಇವರು ಉಪನಿರ್ದೇಶಕರಿದ್ದಾರೆ. ಎಲ್ಲ ಜಿಲ್ಲೆಗಳಲ್ಲೂ ಈ ಆತ್ಮಹತ್ಯೆ ತಡೆಗಟ್ಟೋದಕ್ಕೆ ಅವೇರ್ನೆಸ್ ಪ್ರೋಗ್ರಾಮ್ಸು ಮಾಡ್ತಾ ಇದ್ದೀವಿ. ಏನು ಜನಕ್ಕೆ ನಾವು ಹೇಳಿಸ್ಬೇಕು ಅಂದರೆ, ಆತ್ಮಹತ್ಯೆ ಅನ್ನೋದು ಒಂದು ಪಬ್ಲಿಕ್ ಹೆಲ್ತ್ ಪ್ರಾಬ್ಲಮ್ಮು, ಬರೀ ಒಂದು ಆರೋಗ್ಯ ಇಲಾಖೆಗೆ ಸಂಬಂಧಪಟ್ಟಿದ್ದು ಅಲ್ಲ, ಅಥವಾ ESIಗೆ ಸಂಬಂಧಪಟ್ಟಿದ್ದಲ್ಲ. ಸಮುದಾಯದಲ್ಲಿರೋರು ಪ್ರತಿಯೊಬ್ಬರು ಇದಕ್ಕೆ ಕೈ ಜೋಡಿಸ್ಬೇಕಾಗತ್ತೆ. ಡಾಕ್ಟರ್ ಹೇಳ್ದಂಗೆ ಹಲವಾರು ಕಾರಣಗಳಿರ್ಬೋದು. ಅದು ಹಣದ ತೊಂದರೆ ಇರಬಹುದು, ರಿಲೇಷನ್ಶಿಪ್ಪಲ್ಲಿ ಪ್ರಾಬ್ಲಮ್ಸ್ ಇರ್ಬೋದು, ಲವ್ ಫೇಲ್ಯೂರ್ ಇರ್ಬೋದು, ಎಕ್ಸಾಮ್ ಫಿಯರ್ ಇರ್ಬೋದು, ಎಕ್ಸಾಮ್ ಫೇಲ್ಯೂರ್ ಇರಬಹುದು, ಅಥವಾ ಮನಸ್ಸಿನ ತೊಂದರೆಗಳಿರಬಹುದು. ಸೊ ಹೀಗೆ ಹಲವಾರು ಕಾರಣಗಳಿದೆ. ಏನು ಹೇಳ್ಕೊಡ್ಬೇಕು ಅಂದರೆ, ಇಟ್ ಈಸ್ ಓಕೆ ಟು ಬಿ ನಾಟ್ ಓಕೆ ಅಂತ ಹೇಳ್ಬಿಟ್ಟು. ಅಂದರೆ ಎಲ್ಲರಿಗೂ ಏನು ಸಮಸ್ಯೆ ಆದಾಗ ಇನ್ನೊಬ್ಬರ ಸಮಸ್ಯೆಗೆ ಆಲಿಸುವಂತಹ ಒಂದು ಪರಿಸ್ಥಿತಿ, ಮತ್ತು ನಮಗೆ ಸಮಸ್ಯೆ ಆದಾಗ ಅದನ್ನು ಹೇಳ್ಕೊಳ್ಳೋ ಅಂತಹ ಪರಿಸ್ಥಿತಿ. ಏನಂದರೆ, ಒಂದು ತಪ್ಪು ನಂಬಿಕೆಗಳು ಜಾಸ್ತಿ ಹರಡ್ತಾ ಇದೆ. ನೀನು ಸ್ಟ್ರಾಂಗ್ ಆಗಿರಬೇಕು, ಅತ್ರೆ ವೀಕು, ಹೇಳ್ಕೊಂಡ್ರೆ ವೀಕು, ಮನಸ್ಸಿನ ಸಮಸ್ಯೆಯನ್ನು ಹೇಳ್ಕೊಂಡ್ರೆ ತುಂಬ ವೀಕ್ ಅಂತ ಅನ್ಕೋತಾರೆ. ಸೊ ಈ ಎಲ್ಲ ಒಂದು ತಪ್ಪು ನಂಬಿಕೆಗಳಿಂದ ಆಚೆ ಬರಬೇಕು. ಯಾವಾಗ ನಮ್ಮ ಮನಸ್ಸಿಗೆ ಬೇಜಾರಾಗುತ್ತೆ, ಅಳು ಬರೋ ಥರ ಆಗ್ತಿದೆ, ನಾವು ಆತ್ಮಹತ್ಯೆ
ಪ್ರಯತ್ನ ಮಾಡಬೇಕು ಅನಿಸ್ತಾ ಇದೆ. ಇವೆಲ್ಲ ಅನ್ನಿಸ್ದಾಗ ಆ ಕಷ್ಟನ ಒಬ್ರ ಹತ್ರ ಹೇಳ್ಕೋಬೇಕು. ಹಾಗಾದರೆ ಮೇಡಮ್ ನಂಗೆ 5 ಲಕ್ಷ ಸಾಲ ಇದೆ, ನೀವು ತೀರಿಸ್ತೀರಾ? ಆ ರೀತಿ ಅಲ್ಲ. ಆ ಸಮಸ್ಯೆಯನ್ನು ಯಾವ ರೀತಿ ಬಗೆಹರಿಸ್ಬೇಕು, ಎಕ್ಸಾಮ್ಗೆ ಯಾವ ರೀತಿ ಪ್ರಿಪೇರ್ ಮಾಡಬೇಕು, ಇವೆಲ್ಲ ಒಂದು ಚರ್ಚೆಯಿಂದ ಸಮಸ್ಯೆಗಳಿಗೆ ಪರಿಹಾರ ಕಂಡುಹಿಡ್ಕೋಬೋದು. ಮತ್ತು ಒಂದು 1 ಕಾಲ್ ಅವೇ ಅಂತ ಹೇಳ್ತೀವಿ, ಟೆಲಿಮನಸ್ 14416 14416. ಯಾರಿಗೇನೆ 24 ಗಂಟೆ ದಿನದ ರಜಾ ದಿನ ಕೂಡ ಯಾರಿಗೆ ಮನಸ್ಸಿನ ಸಮಸ್ಯೆಗಳಿರುತ್ತೆ ಈ ಟೆಲಿಮನಸ್ಗೆ ಕಾಲ್ ಮಾಡಬಹುದು. ಅವ್ರು ಯಾವ ಭಾಷೆನಲ್ಲಿ ಬೇಕಾದರೂ ಮಾತಾಡಬಹುದು. ಇಲ್ಲಿ ಸಮಾಲೋಚಕರಿರ್ತಾರೆ, ವೈದ್ಯರಿರ್ತಾರೆ. ಹಾಗಾಗಿ ಎಲ್ಲ ಆಸ್ಪತ್ರೆಗಳಲ್ಲೂ, ಯಾವುದೇ ಸರ್ಕಾರಿ ಆಸ್ಪತ್ರೆ ಇರಬಹುದು, ಅವ್ರು ಹೋಗಿ ಅವರ ಮನಸ್ಸಿನ ಕಷ್ಟಗಳನ್ನ ಹೇಳ್ಕೋಬಹುದು. ಸಮಸ್ಯೆಗಳಿಗೆ ಸಮಾಲೋಚನೆ, ಉಚಿತ ಸಮಾಲೋಚನೆ ಇರುತ್ತೆ, ಚಿಕಿತ್ಸೆ ಇದೆ, ಇವೆಲ್ಲವನ್ನು ಪಡ್ಕೋಬೇಕು ಅಂತ ನನ್ನ ಕಳಕಳಿ. ಒಂದು ಸಿಂಪಲಾಗಿ ಹೇಳಬೇಕಂದ್ರೆ ಆತ್ಮವನ್ನು ಹತ್ಯೆ ಮಾಡ್ಕೊತಾ ಇದ್ದಾರೆ. ಸೊ ಆತ್ಮಹತ್ಯೆಯನ್ನು ನಾವು ತಡೆಗಟ್ಟಬೇಕಾದ್ರೆ ಮೋಸ್ಟ್ ಇಂಪಾರ್ಟೆಂಟು ಆತ್ಮವಿಶ್ವಾಸ ಬೆಳೆಸ್ಕೋಬೇಕಾಗತ್ತೆ. ಇವಾಗಿನ ಸಮಾಜದಲ್ಲಿ ಏನಾಗಿದೆ ಅಂದರೆ ರ್ಯಾಟ್ ರೇಸ್, ಎಲ್ಲಾದರೂ ಅದ್ರಲ್ಲಿ ಮುಂದೆ ಬರಬೇಕು, ಇದಕ್ಕೆ ಮುಂದೆ ಎಲ್ಲನೂ ಇನ್ಸ್ಟಂಟೇನಿಯಸ್ ಗ್ರಾಟಿಫಿಕೇಷನ್, ಇಮಿಡಿಯೇಟಾಗಿ ಎಲ್ಲ ಬೇಕು ಅಂತಾರೆ. ಆ್ಯಂಡ್ ಪೇರೆಂಟ್ಸ್ ಕೂಡ ಮಕ್ಳು ಕೇಳಿದ ತಕ್ಷಣ ಕೊಟ್ಬಿಡು, ಅಂದರೆ ಅದು ಕಷ್ಟ ಅನ್ನೋದು ತಿಳಿಸ್ತಾನೆ ಇಲ್ಲ. ಎಲ್ಲ ಆಮೇಲೆ ಈ ಮೊಬೈಲು ಎಲ್ಲ ಬಂದು ಡಿಸ್ಟ್ರಾಕ್ಷನ್ ಜಾಸ್ತಿ ಆಗ್ತಾಯಿದೆ. ಮಾರಲ್ ಬೇಸ್ ಎಜುಕೇಷನ್ ಹ್ಯಾಸ್ ಕಮ್ ಡೌನ್ ಡ್ರಾಸ್ಟಿಕಲಿ ಟು ಸಮ್ ಎಕ್ಸ್ಟೆಂಟ್. ಈ ಮಾರಲ್ ಎಜುಕೇಷನ್ ಅನ್ನೋದು ನಾವು ಒಂದು ಪ್ರೈಮರಿ ಸ್ಕೂಲಿಂದ ಒಂದು ಮನೆಗಳಿಂದನೇ ಸ್ಟಾರ್ಟ್ ಆಗಬೇಕು. ಕಷ್ಟ ಸುಖ, ಶೇರಿಂಗ್, ಕಂಪ್ಯಾಷನ್, ಇದೆಲ್ಲ ಒಂದು ಜೀವನಕ್ಕೆ ಬೇಕಾಗಿದೆ. ನಾವು ಈಗ ಎಲ್ಲರಿಗೂ ಮಕ್ಕಳಿಗೆ ಏನು ಹೇಳ್ತೀವಿ, ನಾವು ಇನ್ನೂ 1ನೇ ಕ್ಲಾಸ್ 2ನೇ ಕ್ಲಾಸ್ IIT ಮಾಡಬೇಕು, ಡಾಕ್ಟರ್ ಆಗಬೇಕು, ಇಂಜಿನಿಯರ್, ಈ ಥರ ಪ್ರೆಷರ್ ಎಷ್ಟು ಆಗ್ತಾ ಇದೀವಿ ಅಂತ. ಸೊಸೈಟಿ ಈಸ್ ಪುಟ್ಟಿಂಗ್ ಮೋರ್ ಪ್ರೆಷರ್ ಆನ್ ಚಿಲ್ಡ್ರನ್, ಸೊ ದೇ ಆರ್ ನಾಟ್ ಏಬಲ್ ಟು ಕೋಪ್ ಅಪ್ ವಿತ್ ಸಿಚುಯೇಷನ್ಸ್. ವೆನ್ ದೇ ಆರ್ ನಾಟ್ ಏಬಲ್ ಟು ಕೋಪ್ ಅಪ್ ವಿತ್ ಸಿಚುಯೇಷನ್ಸ್ ಏನಾಗುತ್ತೆ ಅಂದರೆ ಈ ಥರ ಆತ್ಮಹತ್ಯೆ ಮಾಡ್ಕೊಳ್ಳೋ ಚಾನ್ಸಸ್ ಜಾಸ್ತಿ ಇರುತ್ತೆ, ಡಿಪೆಂಡಿಂಗ್ ಅಪಾನ್ ದೇರ್ ಮೆಂಟಲ್ ಸ್ಟ್ರೆಂತ್. ಸೊ ನಮ್ಮ ಒಂದು ಸಮಾಜದಲ್ಲಿ ನಾವೇನು ಮಾಡಬೇಕು ಅಂದರೆ ಸೆಲ್ಫ್ ಕಾನ್ಫಿಡೆನ್ಸ್ ಬೆಳೆಸಬೇಕು. ಅಂದರೆ ಆತ್ಮವಿಶ್ವಾಸ ಅಂದರೆ ನಾವೇನು ಇವತ್ತು ನಾಳೆ ಶಂಕರಾಚಾರ್ಯ ಆಗಿಬಿಡ್ತೀವಿ, ವಿವೇಕ, ಆ ಥರ ಅಲ್ಲ. ನಮ್ಮ ಬಗ್ಗೆ ನಮಗೆ ವಿಶ್ವಾಸ ಇರಬೇಕು. ನನಗೆ ಕಷ್ಟ ಇದೆ, ನನಗೆ ಐ ಕ್ಯಾನ್ ಗೋ ಥ್ರೂ ಇಟ್ ಅಂದ್ಬಿಟ್ಟು. ಅದ್ರ ಜೊತೆಗೆ ಸಮಾಜ ಕೂಡ ಇನ್ನೊಬ್ಬರು ಪ್ರಾಬ್ಲಮ್ ಇದೆ ಅಂದರೆ ವಿ ಶುಡ್ ಸೀ ಇಟ್ ಇನ್ ಎ ಕಂಪ್ಯಾಷನೇಟ್ ವೇ. ವಿ ಶುಡ್ ನಾಟ್ ಕಂಪೇರ್, ವಿ ಶುಡ್ ಬಿ ಲಿಟಲ್ ಕಂಪ್ಯಾಷನೇಟ್. ಸ್ವಲ್ಪ ಸಪೋರ್ಟ್ ಮಾಡಬೇಕು. ಅವ್ರಿಗೆ ಸ್ವಲ್ಪ ಸಪೋರ್ಟ್ ಮಾಡಿದ್ರೆ ದೇ ವಿಲ್ ಕಮ್ ಔಟ್ ಆಫ್ ದಿ ಸಿಚುಯೇಷನ್ಸ್. ಸೊ ದೇರ್ ಇಸ್ ಎ ಗ್ರೇಟರ್ ರೋಲ್ ಫಾರ್ ದಿ ಸೊಸೈಟಿ to play to prevent suicides. So ನಮ್ಮ society should become more open, more compassionate and action orientation ಅಂದರೆ ಒಂದು ಎಷ್ಟಾಗತ್ತೆ ನಾವೇನು ಅವ್ರಿಗೆ ಬೇರೆ ಮೇಡಮ್ ಹೇಳ್ದಂಗೆ ಅವ್ರಿಗೆ ಆಸ್ತಿ ಕೊಡೋಕ್ಕಾಗಲ್ಲ, ಇದು ಮಾಡೋಕ್ಕಾಗಲ್ಲ. ನಮ್ಮ ಕೈಲಾದಷ್ಟು ಅವ್ರ ಕಷ್ಟ ಇದೆ ಕೇಳೋದು, ಸಮಸ್ಯೆ, ಆಮೇಲೆ ಅವ್ನಿಗೆ ಟೈಮ್ ಟು ಟೈಮ್ ಅವ್ನಿಗೆ ಸಹಾಯ ಮಾಡಿದ್ರೆ ಈ ಒಂದು ತಡೆಗಟ್ಬೋದು ಅಂದ್ಬಿಟ್ಟು ನನ್ನ ಅನಿಸಿಕೆ. ನಮಸ್ತೆ, ನಾನು ಡಾಕ್ಟರ್ ವಿಕ್ರಮ್ ಅಂತ, ಸೈಕ್ಯಾಟ್ರಿಸ್ಟು, ಬೃಹತ್ ಬೆಂಗಳೂರು ಪ್ರಾಧಿಕಾರದಲ್ಲಿ ಕೆಲಸ ಮಾಡ್ತಿದ್ದೀನಿ. ಸೊ ಒಂದು ಮುಖ್ಯವಾದ ಅಂಶ ಏನಂದರೆ ಆತ್ಮಹತ್ಯೆ ಅಕಾರ್ಡಿಂಗ್ ಟು ಮೆಂಟಲ್ ಹೆಲ್ತ್ ಕೇರ್ ಆ್ಯಕ್ಟ್ 2017 ಇಟ್ ಈಸ್ ಡಿಕ್ರಿಮಿನಲೈಸ್ಡ್. ಅಂದರೆ ಹಿಂದೆ ಬಂದು ಆತ್ಮಹತ್ಯೆಗೆ ಅಟೆಂಪ್ಟ್ ಮಾಡಿರೋರಿಗೆ ಶಿಕ್ಷೆ ಕೊಡ್ತಾಯಿದ್ರು, 1 ವರ್ಷ ಶಿಕ್ಷೆ ಮತ್ತು ಬೇರೆ ಥರದಲ್ಲಿ. ಈಗ ಇಟ್ ಇಸ್ ಡಿಕ್ರಿಮಿನಲೈಸ್, ಅವ್ರ ಮೇಲೆ ಕೇಸ್ ಮಾಡೋಂಗಿಲ್ಲ. ದೇ ಹ್ಯಾವ್ ಟು ಸೀಕ್ ಎ ಸೈಕ್ಯಾಟ್ರಿಸ್ಟ್ ಆರ್ ಮೆಂಟಲ್ ಹೆಲ್ತ್ ಪ್ರೊಫೆಷನಲ್ ಹೆಲ್ಪ್. ಸೊ ಅವ್ರಿಗೆ ಏನು ಸಮಸ್ಯೆ ಇದೆ ಅನ್ನೋದು ಐಡೆಂಟಿಫೈ ಮಾಡಬೇಕು. ಅದು ಬಿಟ್ಟು ನಮ್ಮ ಕರ್ನಾಟಕ ಸರ್ಕಾರದಿಂದ ಪ್ರತಿ ಮಂಗಳವಾರ ಮನೋಚೈತನ್ಯ ಕಾರ್ಯಕ್ರಮ ಅಂತ ಪ್ರತಿಯೊಂದು ಪ್ರಾಥಮಿಕ ಆರೋಗ್ಯ ಕೇಂದ್ರ, ಜಿಲ್ಲಾ ಮಟ್ಟದಲ್ಲಿ ಎಲ್ಲ ಕಡೆ ಅದನ್ನು ಕಂಡಕ್ಟ್ ಮಾಡ್ತಾ ಇದ್ವಿ. ಸೊ ಈ ಕಾರ್ಯಕ್ರಮದಲ್ಲಿ ಉಚಿತವಾಗಿ ಮಾನಸಿಕ ಕಾಯಿಲೆಗಳಿಗೆ ತಪಾಸಣೆ ಮತ್ತು ಚಿಕಿತ್ಸೆ ನೀಡಲಾಗುತ್ತೆ. ಸೊ ಇದು ಈಗ ಸಮಾಜದಲ್ಲಿ ಈ ಒಂದು ಕಾನ್ಫಿಡೆನ್ಷಿಯಾಲಿಟಿ, ಗೌಪ್ಯದಿಂದ ಟ್ರೀಟ್ಮೆಂಟ್ ಮಾಡೋದಕ್ಕೆ ಈಗ ದೊಡ್ಡ ದೊಡ್ಡ ಸಂಸ್ಥೆಗೆ ಹೋಗೋ ಅವಶ್ಯಕತೆ ಇಲ್ಲ. ವಿಕ್ಟೋರಿಯಾ, ESI ಅಥವಾ ಎಲ್ಲಿ ಹತ್ತಿರದಲ್ಲಿರೋ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳಿಗೆ ಹೋದರೆ ಅಲ್ಲಿರೋ ಒಂದು ಮೆಡಿಕಲ್ ಆಫೀಸರ್ ಇದನ್ನು ಐಡೆಂಟಿಫೈ ಮಾಡಿ ಟ್ರೀಟ್ ಮಾಡ್ತಾರೆ. ಆಗಲೇ ಹೇಳಿದಂಗೆ ಸೂಸೈಡ್ ಇಸ್ ಇಟ್ಸ್ ಅ ಪಬ್ಲಿಕ್ ಹೆಲ್ತ್ ಪ್ರಾಬ್ಲಮ್. ಬೆಂಗಳೂರು ಇತ್ತೀಚೆಗೆ ಸೂಸೈಡ್ ಜಾಸ್ತಿ ಆಗ್ತಾಯಿದೆ. ಆಗಲೇ ಸ್ಟ್ಯಾಟಿಸ್ಟಿಕ್ಸ್ ಕೊಡ್ದಂಗೆ ಪ್ರತಿದಿನ 200-300 ಜನ ಆತ್ಮಹತ್ಯೆಗೆ ಒಳಗಾಗ್ತಾ ಇದ್ದಾರೆ. ಪ್ರತಿ 40 ಸೆಕೆಂಡ್ಗೆ 15ರಿಂದ 29 ವಯಸ್ಸಿನಲ್ಲಿರೋರು ಆತ್ಮಹತ್ಯೆಗೆ ಒಳಗಾಗ್ತಾ ಇದ್ದಾರೆ. ಅಂಥವ್ರನ್ನ ಬೇಗ ಐಡೆಂಟಿಫೈ ಮಾಡಿ ಚಿಕಿತ್ಸೆಗೆ ಒಳಪಡಿಸಬೇಕು. ನಮ್ಮ ಮೇಡಮ್ ಹೇಳ್ದಂಗೆ ಇಟ್ ಇಸ್ ನಾಟ್ ಜಸ್ಟ್ ಸೈಕ್ಯಾಟ್ರಿಕ್ ಪ್ರಾಬ್ಲಮ್ ಆರ್ ಎ ಸೂಸೈಡ್ ಪ್ರಾಬ್ಲಮ್, ಇಸ್ ನಾಟ್ ಜಸ್ಟ್ ಲಿಮಿಟೆಡ್ ಓನ್ಲಿ ಟು ಎ ಮೆಂಟಲ್ ಹೆಲ್ತ್ ಪ್ರೊಫೆಷನಲ್. ಪ್ರತಿಯೊಬ್ಬರು ಇದ್ರ ಬಗ್ಗೆ ಮಾತಾಡಬೇಕು. ಎವ್ರಿ ಒನ್ ಶುಡ್ ಟಾಕ್ ಅಬೌಟ್ ಮೆಂಟಲ್ ಹೆಲ್ತ್. ಸೊ ಅದನ್ನು ನಾನು ಹೇಳಕ್ಕೆ ಬಯಸ್ತೀನಿ. ನಾನು ಡಾಕ್ಟರ್ ಧನಂಜಯ್, ESIC ಹಾಸ್ಪಿಟಲ್ ಪೀಣ್ಯ. ಸಮಸ್ಯೆ ತಾತ್ಕಾಲಿಕ, ಆದರೆ ಬದುಕು ಶಾಶ್ವತ. ಈ ಸೂಸೈಡ್ ಪ್ರಿವೆನ್ಷನ್ ಡೇಗೆ ಒಂದು ಚೇಂಜ್ ದ ನೆರೆಟಿವ್. ಅಂದರೆ ಸಮಸ್ಯೆ ತಾತ್ಕಾಲಿಕವಾಗಿರೋದ್ರಿಂದ ಯಾವುದೇ ಕಾರಣಕ್ಕೂ ಆತ್ಮಹತ್ಯೆ ಮಾಡ್ಕೊಳ್ಳೋದಕ್ಕೆ ಮುಂದಾಗಬೇಡಿ. ಎಲ್ಲ ವಿಚಾರದಲ್ಲೂ ಯಾವುದೇ ಪ್ರಾಬ್ಲಮ್ ಇದೆ ಅಂದರೆ ಅದಕ್ಕೆ ಸೊಲ್ಯೂಷನ್ ಇರಲೇಬೇಕು. ಎಲ್ಲ ಪ್ರಾಬ್ಲಮ್ಗೂ ಒಂದು ಸೊಲ್ಯೂಷನ್ ಇದ್ದೇ ಇರ್ತದೆ. ಒಂದು ತಾಳ್ಮೆಯಿಂದ
ಅದನ್ನು ಯಾವುದೇ ಪ್ರಾಬ್ಲಮ್ನ ನೀವು ದಯವಿಟ್ಟು ಅದನ್ನು ತಗೊಂಡು ಬೇರೆಯವ್ರ ಹತ್ರ ಹೇಳ್ಕೊಳೋದಾಗಲಿ, ಬೇರೆಯವ್ರ ಹತ್ರ ಅದ್ರ ಬಗ್ಗೆ ಏನಾದರೂ ಒಂದು ಸಹಾಯ ನೀವು ತಗೊಂಡ್ರೆ ಆದಷ್ಟು ನಿಮ್ಮ ಜೀವನ ಬೆಳಕಾಗ್ತದೆ. ದಯವಿಟ್ಟು ಆತ್ಮಹತ್ಯೆ ಮಾಡ್ಕೊಳ್ಬೇಡಿ. ಅವಳು ಮಾನಸಿಕವಾಗಿ ಕುಗ್ಗಿ ಹೋಗಿದ್ದಳು. ಅವಳ ಜೀವನದಲ್ಲಿ ನಡೆದ ಒಂದು ಸಣ್ಣ ಘಟನೆಯನ್ನು ಇಲ್ಲಿ ಪ್ರದರ್ಶಿಸಲಾಗಿದೆ. ಸೀನ್ 1 ಕ್ಲಾಸ್ ರೂಮ್. Yes, ma'am, I have class, but I want to talk with you. It's about Siri.